ನಮಸ್ಕಾರ, ಆರ್ಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಶಾನ್ಭಾಗ್ ರವರ ಅಮೃತ ಚರಿತ್ರಾರ ಅಭಿನಂದನಾ ಗ್ರಂಥ ಸಮರ್ಪಣೆ. ವಾರ್ತೆಗಳ ವಿವರ. ವಾಸುದೇವ್ ಶಾನ್ಭಾಗ್ ರವರ ಕುರಿತ ಅಮೃತ ಚರಿತ್ರಾರ ಅಭಿನಂದನಾ ಗ್ರಂಥ ಸಮರ್ಪಣೆ ಇತ್ತೀಚೆಗೆ ನಡೆಯಿತು. ಚಲನಚಿತ್ರ ನಟರು, ರಂಗ ಕಲಾವಿದರು, ನಾಟಕ ರಚನಾಕಾರರು, ನಿರ್ದೇಶನ, ಸಾಹಿತ್ಯ ಕ್ಷೇತ್ರ ಹಾಗೂ ಪತ್ರಕರ್ತ ಹೀಗೆ ಬಹುಮುಖ ವ್ಯಕ್ತಿತ್ವದ ಮೂಲಕ ತಮ್ಮ ಸಾಧನೆಯೊಂದಿಗೆ ನಾಡಿನ ಜನಮಾನಸದಲ್ಲಿ ಹೆಸರನ್ನ ಪಡೆದಿರುವ ಹಿರಿಯ ವ್ಯಕ್ತಿ ಶಿರ್ಸಿಯ ವಾಸುದೇವ್ ಶಾನ್ಭಾಗ್ ರವರ 75ರ ಜನ್ಮೋತ್ಸವದ ಅಂಗವಾಗಿ ಅಮೃತ ಚರಿತ್ರಾರ ಅಭಿನಂದನಾ ಗ್ರಂಥ ಸಮರ್ಪಣೆ ಹಾಗೂ ವಾಸುದೇವಾಯನ ಕೃತಿ ಲೋಕಾರ್ಪಣೆ ಸಮಾರಂಭ ಶಿರ್ಸಿಯಲ್ಲಿ ನಡೆಯಿತು. ಶಿರ್ಸಿಯ ರಂಗಧಾಮ ನೆಮ್ಮದಿಯ ಆವರಣದಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಜರುಗಿದ ಈ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿ ಶಾ ಮ ಕೃಷ್ಣರಾವ್, ಖ್ಯಾತ ಲೇಖಕ ಮಾಬಲ್ ಮೂರ್ತಿ ಕೊಡ್ಲಕೆರೆ, ಚಿತ್ರನಟ ನೀರ್ನಳ್ಳಿ ರಾಮಕೃಷ್ಣ, ಲೋಕಧನಿ ಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾದ ಗೋಪಾಲ್ ಕೃಷ್ಣ ಅನವಟ್ಟಿ, ಅಂಕಣಕಾರರಾದ ರಾಜು ಅಡ್ಕಳ್ಳಿ, ಕಲಾವಿದ ಸಾಹಿತಿ ಡಾಕ್ಟರ್ ರಾಮಕೃಷ್ಣ ಗುಂದಿ, ಸಾಹಿತಿ ಶ್ರೀಮತಿ ಭಾಗೀರಥಿ ಹೆಗಡೆ, ಡಿ.ಎಸ್. ನಾಯ್ಕ್, ಕವಿ ಶ್ರೀಮತಿ ದೀಪಾಲಿ ಸಾವಂತ್, ಡಾಕ್ಟರ್ ಜಿ.ಎ. ಹೆಗಡೆ, ಸೋಂದಾ, ಪತ್ರಕರ್ತ ಜಯರಾಮ್ ಹೆಗಡೆ, ಅಮೃತ ಚರಿತ್ರಾರ ಸಂಪಾದಕರಾದ ಗಣಪತಿ ಭಟ್, ವರ್ಗಾಸರ್, ರಾಮು ಹರಿಕಿಣಿ ಸಾಕ್ಷಿಯಾದರು. ಹಿರಿಯ ಸಾಹಿತಿ ಶ್ಯಾಮ ಕೃಷ್ಣರಾವ್ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ಶಾನ್ಭಾಗ್ ಬಹುಮುಖ ವ್ಯಕ್ತಿತ್ವದೊಂದಿಗೆ ನಿರಂತರವಾಗಿ ಕ್ರಿಯಾಶೀಲತೆಯಿಂದ ಕಲಾ ಹಾಗೂ ಸಾಹಿತ್ಯ ರಂಗದಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ತಮ್ಮ ಇಳಿ ವಯಸ್ಸಿನಲ್ಲಿಯೂ ಉತ್ಸಾಹದಿಂದ ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಂದ 100 ಕಾಲ ಸಾಹಿತ್ಯ ಸೇವೆ ನಡೆಯಲಿ ಎಂದು ಹಾರೈಸಿದರು. ಹಿರಿಯ ಲೇಖಕ ಮಾಬಲ್ ಕೊಡ್ಲಕೆರೆ ವಾಸುದೇವ್ಯಾನ್ ಜೀವಯಾನ್ ಕೃತಿ ಲೋಕಾರ್ಪಣೆಯನ್ನಗೊಳಿಸಿ ಮಾತನಾಡಿ, ಕುಗ್ರಾಮವಾಗಿದ್ದ ಗೋಕರ್ಣ ಬಳಿಯ ದುಬ್ಬನ್ ಶಶಿಯಲ್ಲಿ ಜನ್ಮ ತಾಳಿದ ವಾಸುದೇವ ಕಲೆ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾಗಿ ತೊಡಗಿಕೊಂಡು ಸಾಧನೆಯನ್ನು ಮಾಡಿ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ತಮ್ಮ ಒಡನಾಡಿ ಶಾನ್ಭಾಗ್ ಶಾಲಾ ಕಾಲೇಜ್ ಹಂತದಲ್ಲಿಯೇ ವೇಷಧಾರಿಯಾಗಿ ಹೆಜ್ಜೆ ಗುರುತನ್ನು ಮೂಡಿಸಿದರು ಎಂದು ಹೇಳಿ ಅವರ ಸಾಧನೆಯನ್ನು ಶ್ಲಾಘಿಸಿದರು. ಹಿರಿಯ ಸಂಪಾದಕರಾದ ಗೋಪಾಲ್ ಕೃಷ್ಣ ಅನವಟ್ಟಿ ಮಾತನಾಡಿ, ಶಾನ್ಭಾಗ್ ಕಲೆ ಮತ್ತು ಸಾಹಿತ್ಯ ಸೇವೆಯ ಜೊತೆಗೆ ಪತ್ರಕರ್ತರಾಗಿಯೂ ಸಮಾಜ ಸೇವಾ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದರು. ಅಭಿನಂದನಾ ಸಮಿತಿಯ ಅಧ್ಯಕ್ಷ ಗಣಪತಿ ಭಟ್, ವರ್ಗಾಸರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ರಾಮು ಕಿಣಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಪತ್ರಕರ್ತರಾದ ರಾಮದಾಸ್ ಡಿ ಶೆಟ್ಟಿ ಹಾಗೂ ಗೋಪಾಲ್ ಕೃಷ್ಣ ಅನವಟ್ಟಿ ಶಾನ್ಭಾಗ್ ಇವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ನಾಳೆ ಪ್ರಸಾರವಾಗುವ ಆರ್ಯ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.